ಎಲ್ರಿಗೂ ನಮಸ್ಕಾರ. ಮೈಸೂರು ರೇಡಿಯೋ ಕೇಳ್ತಾ ಇದ್ದೀರಾ. ಇವಾಗ ನಮ್ಮ ಸಂಪೂರ್ಣ ಹೆಗ್ಡೆ ಅವರು ಜ್ಯೋತಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಷ್ಟೊಂದು ಶಾಂತಿಗಳು ಹೇಳ್ತಾರೆ, ಆ ಶಾಂತಿ ಮಾಡಿಸಿ ಈ ಶಾಂತಿ ಮಾಡಿಸಿ ಅಂತ. ನಾವು ಏನೇ ಶಾಂತಿ ಮಾಡಿದ್ರೂ ಸಮಸ್ಯೆ ಬರೋದು ಬಂದೇ ಬರುತ್ತೆ. ಬಟ್ ಶಾಂತಿ ಏನಕ್ಕೆ ಮಾಡಿಸ್ಬೇಕಾಗಾದ್ರೆ ಅಂತಂದರೆ ಅದಕ್ಕೆ ಉತ್ತರ ಸಂಪೂರ್ಣ ಅವ್ರ ಕಡೆಯಿಂದ. ಓಕೆ, ಸಹಜವಾಗಿ ಜ್ಯೋತಿಷ್ಯ ಶಾಸ್ತ್ರ ಕಲ್ತು ಬಿಟ್ರೆ ಅಥವಾ ಜ್ಯೋತಿಷ್ಯದವ್ರು ಹೇಳೋದೆಲ್ಲನೂ ಸಂಪೂರ್ಣವಾಗಿ ಆಗಿಬಿಡತ್ತೆ. ಅವ್ರು ಅದನ್ನು ಹೇಳಿಬಿಟ್ಟಿದ್ದಾರೆ, ಗಂಡಾಂತರ ಬರುತ್ತೆ. ಅದಕ್ಕೆ ಪರಿಹಾರ ಅಂತ ಅವರು ಶಾಂತಿ ಮಾಡಿ ಆ ಜಪ ಮಾಡಿ ಈ ಜಪ ಮಾಡಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜಪ ಅಂತಂದರೆ ಏನು? ಜಪ ಅಂತಂದರೆ ಈಗ ನೀವು ಕೇಳಿರ್ತೀರ, ಯಾರಿಗೋ ಒಬ್ರಿಗೆ ಆಸ್ತಮ ಇರುತ್ತೆ. ಆಸ್ತಮ ಇದ್ದರೆ ನೀವು ಪ್ರಾಣಾಯಾಮ ಮಾಡಿದರೆ ನಿಮ್ಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಸಮಾಧಾನ ಸಿಗುತ್ತೆ ಕಂಟಿನ್ಯೂಸ್ ಆಗಿ ನೀವು ಪ್ರಾಣಾಯಾಮ ಮಾಡ್ತಾಯಿದ್ರೆ. ಅಕಸ್ಮಾತ್ ನೀವು ಪ್ರಾಣಾಯಾಮ ಮಾಡೋದು ಬಿಟ್ಬಿಟ್ರಿ ಅಂತಂದರೆ ಒಂದಿನ ನಿಮಗೆ ಆಸ್ತಮ ಇನ್ನೊಂದು ಸ್ವಲ್ಪ ಜಾಸ್ತಿ ಅಟ್ಯಾಕ್ ಆಗ್ಬೋದು, ಕಷ್ಟ ಆಗ್ಬೋದು ಉಸಿರಾಡುವಂಥದ್ದು. ಮತ್ತೆ ನೀವು ಮಾಡಿದರೆ ಸರಿ ಹೋಗುತ್ತೆ. ಈ ಶಾಂತಿಗಳೆಲ್ಲ ನಾವೇನೇನು ಮಾಡ್ತೀವೋ ಈ ರೀತಿಯ ಒಂದು ಪರಿಹಾರಗಳು ಬೇರೆ ಬೇರೆದು. ಇದನ್ನು ಮಾಡಿದರೆ ಸ್ವಲ್ಪ ಕಡಿಮೆ ಆಗತ್ತೆ. ಹಾಗೇಳಿ ಆಸ್ತಮನೇ ಕಡಿಮೆ ಮಾಡಿಬಿಡುತ್ತಾ ಪ್ರಾಣಾಯಾಮ? ಖಂಡಿತ ಇಲ್ಲ ಅಲ್ವಾ? ಖಂಡಿತ ಪರಿಣಾಮ ಮಾಡಲ್ಲ. ಹಾಗಾಗಿ ಈ ಶಾಂತಿ ಮಾಡೋದು ಅಂತಂದರೆ ಅಥವಾ ಜ್ಯೋತಿಷ್ಯ ಕೇಳೋದು ಅಂತಂದರೆ ಏನು? ಮುಂದೆ ಏನಾಗಬಹುದು, ಮಾನಸಿಕವಾಗಿ ನಾವು ರೆಡಿ ಆಗಬೇಕು ಅದನ್ನು ಎದುರಿಸೋದಕ್ಕೆ. ಅಕಸ್ಮಾತ್ ಏನೋ ಬಂದ್ರೂ ಹಾಂ ಸರಿ, ಇದು ಇಷ್ಟು ದಿನ ಇರುತ್ತೆ, ನಮಗೆ ಈ ಒಂದು ಕಷ್ಟದ ಕಾಲ ಸ್ವಲ್ಪ ದಿನ ಇರುತ್ತೆ, ಅದಾದ ನಂತರ ಪರಿಹಾರ ಆಗುತ್ತೆ. ಆ ಸಂದರ್ಭಗಳಲ್ಲಿ ನಾವೇನೋ ಶಾಂತಿ ಮಾಡಿದಾಗ ನಮ್ಮ ಮನಸ್ಸಿನ ಶಾಂತಿಗೆ ಅದು ಸಂಪೂರ್ಣವಾಗಿ ಪರಿಹಾರ ಅಂತಲ್ಲ, ನಮ್ಮ ಮನಸ್ಸಿಗೆ ಒಂದು ಶಾಂತಿ ಸಿಗತ್ತೆ, ದೃಢತೆ ಇರುತ್ತೆ. ಇದೇ ಕೊನೆ ಅನ್ನುವಂಥ ಒಂದು ಭಾವನೆಯನ್ನು ನಾವು ಇಟ್ಕೋಬಾರ್ದು. ಸೊ ಫೈನಲಿ ಶಾಂತಿ ಅಂದರೆ ಏನಪ್ಪ ಅಂದರೆ ನಮ್ಮ ಮನಸ್ಸಿನ ಒಂದು ಗಟ್ಟಿತನಕ್ಕೆ ಮಾಡೋ ಒಂದು ಪ್ರಕ್ರಿಯೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಸಂಪೂರ್ಣ ಹೆಗ್ಡೆ ನಮ್ಮ ಜೊತೆ. ಇದು ಮೈಸೂರು ರೇಡಿಯೋ, ಇದು ನಮ್ಮ ರೇಡಿಯೋ.